ನಮಸ್ಕಾರ ಸ್ನೇಹಿತರೆ, ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಮಹಾಶಿವರಾತ್ರಿ ಹಬ್ಬದಂದು ಕೆಲವರು ಉಪವಾಸವಿದ್ದು ಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಹಾಗೆ ಮಹಾಶಿವರಾತ್ರಿ ಎಂದು ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಅಂದ್ಕೊಟ್ಟಿದ್ದೆಲ್ಲ ಆಗಬೇಕು ಅಂದರೆ ಈ ರೀತಿಯ ಪೂಜಾ ವಿಧಿವಿಧಾನಗಳನ್ನು ನೀವು ಮಾಡಬೇಕಾಗತ್ತೆ. ಪೂಜೆಯ ಸಾಮಗ್ರಿಗಳು ಏನೇನು ಬೇಕು, ಹಾಗೆ ಮಹಾಶಿವರಾತ್ರಿ ಎಂದು ಹೇಗೆ ವ್ರತಾಚರಣೆ ಮಾಡಿದ್ರೆ ನಮಗೆ ಶಿವ ದಾರಿ ತೋರಿಸ್ತಾರೆ, ಅಂದರೆ ನಮ್ಮ ಕಷ್ಟಗಳನ್ನೆಲ್ಲ ಕಾಪಾಡಿ ಹೇಗೆ ದಾರಿ ತೋರಿಸ್ತಾರೆ. ಈ ಒಂದು ಉಪವಾಸ ಎಲ್ಲ ಉಪವಾಸಕ್ಕಿಂತ ಶ್ರೇಷ್ಠವಾಗಿದ್ದು ಅಂತಲೇ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಮಹಾಶಿವರಾತ್ರಿ ಪರ್ವದಿನದಂದು ಬೆಳಗ್ಗೆ 5 ಗಂಟೆಗೆ ನಿದ್ದೆಯಿಂದ ಎದ್ದು ತಲೆ ಸ್ನಾನ ಮಾಡಿ ಪೂಜಾ ಮಂದಿರವನ್ನು ಮನೆಯನ್ನು ಸ್ವಚ್ಛಗೊಳಿಸಬೇಕು. ಬಾಗಿಲಿಗೆ ತೋರಣ, ಪೂಜಾ ಮಂದಿರಕ್ಕೆ ರಂಗೋಲಿ, ನಾನಾ ರೀತಿಯ ಪುಷ್ಪಗಳಿಂದ ಅಲಂಕರಿಸಿಕೊಳ್ಳಬೇಕು. ವೇದಗಳು ಇತಿಹಾಸ ಪುರಾಣಗಳಲ್ಲಿ ಮುಖ್ಯವಾದವು. ಋಗ್ವೇದ ತುಂಬ ಮಹತ್ವವುಳ್ಳದ್ದು. ಇದರಲ್ಲಿ ಇರುವಂತಹ ರುದ್ರ ಇನ್ನೂ ಮುಖ್ಯ. ಪಂಚಾಕ್ಷರಿಯಲ್ಲಿನ ಶಿವ ಎಂಬ 2 ಅಕ್ಷರಗಳಿಗೆ ಇನ್ನೂ ಮಹತ್ವ ಇದೆ. ಶಿವ ಎಂದರೆ ಮಂಗಳಕರ ಎಂದರ್ಥ. ಪರಮ ಮಂಗಳಕರವಾದದ್ದು ಶಿವನ ಸ್ವರೂಪ ಅಂತಲೇ ಹೇಳ್ಬೋದು. ಆ ಪರಮಶಿವನ ಅನುಗ್ರಹ ಪಡೆಯಲು ನಾವು ಆಚರಿಸುವ ಮುಖ್ಯವಾದ ಹಬ್ಬ ಮಹಾಶಿವರಾತ್ರಿ. ಪುರಾಣಗಳಲ್ಲಿ ಹೇಳಿದಂತಹ ಈ ಮಹಾಶಿವರಾತ್ರಿಯನ್ನು ಪ್ರತಿ ವರ್ಷ ಮಾಘ ಮಾಸ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ದಿನ ಆಚರಣೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಪ್ರತಿ ತಿಂಗಳು ಕೃಷ್ಣ ಚತುರ್ದಶಿ ದಿನ ಶಿವರಾತ್ರಿ ಬರುತ್ತಲೇ ಇರುತ್ತದೆ. ಇದನ್ನು ಮಾಸ ಶಿವರಾತ್ರಿ ಎನ್ನುತ್ತಾರೆ. ಆ ದಿನ ಈಶ್ವರನ ಆಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಿರುತ್ತಾರೆ. ಅದರಲ್ಲಿ ಮಾಘ ಬಹುಳ ಚತುರ್ದಶಿ ದಿನ ಬರುವ ಮಹಾಶಿವರಾತ್ರಿ ಪರ್ವದಿನ ತುಂಬ ವಿಶಿಷ್ಟವಾಗಿದ್ದದ್ದು ಅಂತಲೇ ಹೇಳ್ತಾ ಇದ್ದಾರೆ. ಒಮ್ಮೆ ಪಾರ್ವತೀದೇವಿ ಪರಮಶಿವನನ್ನು ಶಿವರಾತ್ರಿ ಬಗ್ಗೆ ಕೇಳುತ್ತಾಳೆ. ಆಗ ಶಿವನು ಶಿವರಾತ್ರಿ ಉತ್ಸವ ತನಗೆಷ್ಟೋ ಇಷ್ಟ ಎಂದು ಇನ್ನೇನೂ ಮಾಡದೆ ಆ ದಿನ ಒಂದು ಉಪವಾಸ ಇದ್ದರೂ ಸರಿ ತಾನು ತುಂಬ ಪ್ರಸನ್ನನಾಗುತ್ತೇನೆ ಎನ್ನುತ್ತಾನೆ. ಶಿವನು ಹೇಳಿದ ಪ್ರಕಾರ ಆ ದಿನ ಹಗಲೆಲ್ಲ ನಿಯಮನಿಷ್ಠೆಯಿಂದ ಉಪವಾಸದೊಂದಿಗೆ ಕಳೆದರೆ ರಾತ್ರಿ 4 ಜಾವಗಳಲ್ಲೂ ರಾತ್ರಿ 10, 12, 2, 4 ಗಂಟೆಯವರೆಗೆ ಅಂದರೆ ಶಿವಲಿಂಗವನ್ನು ಮೊದಲು ಹಾಲಿನಿಂದ, ಬಳಿಕ ಮೊಸರು, ಆ ಬಳಿಕ ತುಪ್ಪ, ಆ ಬಳಿಕ ಜೇನುತುಪ್ಪದಿಂದ ಶುದ್ಧೋದಕದಿಂದ ಅಭಿಷೇಕವನ್ನು ಮಾಡಿ ಶಿವನ ಪ್ರೀತಿಗೆ ಪಾತ್ರರಾಗ್ತಾರೆ. ಹಾಗೆ ಮರುದಿನ ಬ್ರಹ್ಮ ವಿಧಾನಗಳೊಂದಿಗೆ ಭೋಜನ ಇಟ್ಟು ತಾನೂ ಭುಜಿಸಿ ಶಿವರಾತ್ರಿ ವ್ರತ ಸಮಾಪ್ತಿಯನ್ನು ಮಾಡಬೇಕಾಗತ್ತೆ. ಇದನ್ನು ಮೀರಿದ ವ್ರತ ಇನ್ನೊಂದಿಲ್ಲ ಎಂದಿದ್ದಾನೆ ಪರಮಶಿವ. ನೋಡಿದ್ರಲ್ಲ, ಶಿವರಾತ್ರಿಯನ್ನು ಈ ರೀತಿ ಆಚರಣೆ ಮಾಡಬೇಕಾಗತ್ತೆ. ಹಾಗೆ ನಾವು ಶಿವರಾತ್ರಿಗೆ ಯಾವ ಪೂಜಾ ಸಾಮಗ್ರಿಯನ್ನು ಬಳಸಬೇಕು ಅಂತ ನೋಡೋದಾದರೆ ರಂಗೋಲಿ, ಮಣೆ ಅಥವಾ ಮಂಟಪವನ್ನು ಬಳಸಬೇಕಾಗತ್ತೆ. ದೇವರ ವಿಗ್ರಹ, ದೇವರ ಫೋಟೋ, ನಂದಾದೀಪ, ದೀಪದ ಕಂಬ, ತುಪ್ಪ, ಎಣ್ಣೆ, ದೀಪಕ್ಕೆ ಹಾಕುವ ಹತ್ತಿ, ಬತ್ತಿ, ಘಂಟೆ, ಪಂಚಪಾತ್ರೆ, ಉದ್ದರಣೆ, ಅರ್ಘ್ಯ ಪಾತ್ರೆ, ನೀರು, ಪೂಜಾ ವಿಧಾನ ಇರುವ ಪುಸ್ತಕ ಅಥವಾ ಕ್ಯಾಸೆಟ್ ಅಥವಾ CD ಇದನ್ನೆಲ್ಲರೂ ಬಳಸಬೇಕಾಗತ್ತೆ. ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಶ್ರೀಗಂಧ, ಊದಿನ ಕಡ್ಡಿ, ಹೂವು, ಪತ್ರೆ, ಗೆಜ್ಜೆ ವಸ್ತ್ರ, ಪಂಚಾಮೃತ, ಹಾಲು, ಮೊಸರು, ಸಕ್ಕರೆ, ತುಪ್ಪ, ಜೇನುತುಪ್ಪ, ವೀಳ್ಯದ ಎಲೆ, ಅಡಿಕೆ ಹಣ್ಣು, ತೆಂಗಿನಕಾಯಿ, ನೈವೇದ್ಯ, ಪಾಯಸ, ಹುಗ್ಗಿ, ಅನ್ನ, ಕೋಸಂಬರಿ ಇತ್ಯಾದಿಯನ್ನು ನೀವು ಬಳಸಬೇಕಾಗತ್ತೆ ಪೂಜೆಗೆ. ಹಾಗ್ಲಾರತಿ, ಹಾಗೆ ಕರ್ಪೂರ ಮಂಗಳಾರತಿ, ಬತ್ತಿ ಆರತಿ ತಟ್ಟೆ, ಸೊಳಲು, ಹೂ ಬತ್ತಿ. ಹಾಗೆ ಮೊದಲು ಸಂಕಲ್ಪವನ್ನು ಮಾಡಿ ನಂತರ ಧ್ಯಾನವನ್ನು ಮಾಡಿ ದೇವರನ್ನು ಆಹ್ವಾನ ಮಾಡಬೇಕಾಗತ್ತೆ. ಸಂಕಲ್ಪ ಅಂದರೆ ನಿರ್ಧಾರ, ನಿರ್ಣಯ, ಚಿತ್ತ ಅಂತಲೇ ಹೇಳ್ಬೋದು. ಸಂಕಲ್ಪ ಮಾಡುವಾಗ ಆ ದಿನದ ಸಂವತ್ಸರ, ಋತು, ಮಾಸ, ಪಕ್ಷ, ವಾರ, ತಿಥಿ, ನಕ್ಷತ್ರವನ್ನು ಹೆಸರಿಸಬೇಕು. ಧ್ಯಾನ ಅಂದರೆ ನೀವು ಪೂಜೆ ಮಾಡುತ್ತಿರುವ ದೇವರನ್ನು ಭಕ್ತಿಯಿಂದ ಧ್ಯಾನ ಮಾಡಿ ಆವಾಹನೆಯನ್ನು ಮಾಡೋದು ಅಂತಲೇ ಹೇಳ್ಬೋದು. ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡಬೇಕಾಗತ್ತೆ. ಷೋಡಶ ಅಂದರೆ 16 ಬಗೆಯಿಂದ ದೇವರಿಗೆ ಉಪಚಾರ ಎಂದರ್ಥ. ಹಾಗೆ ಆವಾಹನೆ ಅಂದರೆ ಆಹ್ವಾನ, ದೇವರನ್ನು ನಿಮ್ಮ ಮನೆಗೆ ಅಥವಾ ಪೂಜೆಗೆ ಆಹ್ವಾನವನ್ನು ಮಾಡುವಂಥದ್ದು. 2ನೇದು ಬಂದು ಆಸನ, ದೇವರ ಪ್ರತಿಮೆಯನ್ನು ಇಡುವ ವೇದಿಕೆ ಅಥವಾ ಮಣೆ ಮೇಲೆ ಆಸೀನ ಮಾಡಿಸುವುದು ಅಂತಲೇ ಅರ್ಥ. ಪಾದ್ಯ, ಕಾಲು ತೊಳೆದುಕೊಳ್ಳೋದಕ್ಕೆ ನೀರನ್ನು ಕೊಡೋದು. ಅರ್ಘ್ಯ, ಕೈ ತೊಳೆಯೋದಕ್ಕೆ ನೀರನ್ನು ಕೊಡೋದು ಅಂತ ಅರ್ಥ. ಆಚಮನ ಅಂದರೆ ಕುಡಿಯೋದಕ್ಕೆ ನೀರನ್ನು ಕೊಡೋದು. ನಂತರ ಸ್ನಾನ, ಶುದ್ಧೋದಕ
ಪೂರಕ ನೀರು ಮತ್ತು ಪಂಚಾಮೃತದಿಂದ ಸ್ನಾನವನ್ನು ಮಾಡಿಸುವುದು. ನಂತರ ವಸ್ತ್ರ ಧರಿಸಲು ಉಡುಪು ಕೊಡುವುದು. ಗೆಜ್ಜೆ ವಸ್ತ್ರಗಳನ್ನು ದೇವರಿಗೆ ಇಡುವುದರ ಜೊತೆಗೆ ಉಪವೀತ ಅಂದರೆ ಜನಿವಾರ, ಆಭರಣವನ್ನು, ಬಳೆ, ಬಿಚ್ಚೋಲೆಯನ್ನು ಸಮರ್ಪಿಸಬೇಕಾಗತ್ತೆ. ಹರಿದ್ರ ಹಾಗೆ ಕುಂಕುಮ, ಗಂಧ, ಅಕ್ಷತೆ, ಅರಿಶಿನ, ಕುಂಕುಮ, ಶ್ರೀಗಂಧ, ಮಂತ್ರಾಕ್ಷತೆಯನ್ನು ದೇವರಿಗೆ ಅರ್ಪಣೆ ಮಾಡಬೇಕಾಗತ್ತೆ. ನಂತರ ಪುಷ್ಪಮಾಲ ಅಂದರೆ ಹೂವು ಪತ್ರೆಗಳಿಂದ ದೇವರಿಗೆ ಅಲಂಕಾರವನ್ನು ಮಾಡೋದು. ನಂತರ ಅರ್ಚನೆ ಅಥವಾ ಅಷ್ಟೋತ್ತರ 108 ನಾಮಗಳಿಂದ ದೇವರನ್ನು ಸ್ಮರಣೆ ಕೂಡ ಮಾಡಬೇಕಾಗತ್ತೆ. ನಂತರ ಬಂದು ಧೂಪವನ್ನು ಅಂದರೆ ಪರಿಮಳಯುಕ್ತವಾದ ಧೂಪವನ್ನು ಅರ್ಪಿಸೋದು ದೇವರಿಗೆ ತುಂಬಾ ಪ್ರೀತಿ ಅಂತಲೇ ಹೇಳ್ಬೋದು. ಇದಾದ ನಂತರ ದೀಪ ಅಂದರೆ ದೀಪವನ್ನು ಸಮರ್ಪಣೆ ಮಾಡಬೇಕಾಗತ್ತೆ. ಹಾಗೆ ನೈವೇದ್ಯ, ತಾಂಬೂಲ ದೇವರಿಗೆ ವಿಧ ವಿಧದ ಭಕ್ಷ್ಯಗಳ ಭೋಜನ ಅರ್ಪಿಸುವುದು. ಊಟದ ನಂತರ ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ ತಾಂಬೂಲವನ್ನು ಕೂಡ ಕೊಡೋದು ಒಂದು ನಿಯಮ ಅಂತಲೇ ಹೇಳ್ಬೋದು. ಹಾಗೆ ನೀರಾಜನ ಅಂದರೆ ಕರ್ಪೂರದಿಂದ ಮಂಗಳಾರತಿಯನ್ನು ಮಾಡೋದು. ನಂತರ ನಮಸ್ಕಾರ ಅಂದರೆ ಪ್ರದಕ್ಷಿಣೆ ಮಾಡಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದು. ನಂತರ ಪ್ರಾರ್ಥನೆ, ನಿಮ್ಮ ಇಷ್ಟಗಳನ್ನು ನಡೆಸಿಕೊಡು ಎಂದು ದೇವರಲ್ಲಿ ಅರಿಕೆ ಅಥವಾ ಪ್ರಾರ್ಥನೆಯನ್ನು ಮಾಡುವುದು. ಪೂಜೆಯ ನಂತರ ದೇವರು ಅನುಗ್ರಹಿಸಿರುವ ಅರಿಶಿನ ಕುಂಕುಮ ನೈವೇದ್ಯವನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡೋದು ಒಂದು ಪೂಜೆಯ ವಿಧಾನ ಅಂತಲೇ ಹೇಳ್ಬೋದು. ನಂತರ ದಿನದ ವಿಶೇಷ ಪೂಜಾ ಸಾಮಗ್ರಿ ಬಿಲ್ವಪತ್ರೆ ಶಿವನಿಗೆ ಬಹಳ ಪ್ರಿಯವಾದದ್ದು ಅಂತಲೇ ಹೇಳ್ತಾರೆ. ಇದರ ಒಂದು ಎಲೆಯನ್ನು ಶಿವನಿಗೆ ಅರ್ಪಿಸಿದರೂ ನಾನಾ ಪುಣ್ಯಗಳಿಗೆ ಪಾತ್ರರಾಗುತ್ತೀವಿ ಎಂಬ ನಂಬಿಕೆ ಇದೆ. ಶಿವಲಿಂಗಕ್ಕೆ ಪಂಚಾಮೃತ ಮತ್ತು ಬಿಲ್ವಪತ್ರೆ ಸಮರ್ಪಣೆ ಮಾಡುತ್ತಾರೆ. ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಮಾರನೆಯ ದಿನ ಪಾರಣೆ ಮಾಡಬೇಕಾಗತ್ತೆ. ಉಪವಾಸ ಮಾಡಲು ಆಗದಿದ್ದರೆ ಫಲಹಾರ ಮಾಡುತ್ತಾರೆ ಅಂತಲೇ ಹೇಳ್ಬೋದು. ಶಿವಾರಾಧನೆಯಿಂದ ಅಷ್ಟೈಶ್ವರ್ಯವನ್ನು ಕೂಡ ನಾವು ವೃದ್ಧಿ ಮಾಡ್ಕೋಬೋದು. ಹೇಗಂದರೆ ಸಾಮಾನ್ಯವಾಗಿ ಯಾವ ಮಾಸವಾದರೂ ಕೃಷ್ಣ ಪಕ್ಷ ಚತುರ್ದಶಿಯನ್ನು ಶಿವರಾತ್ರಿಯಾಗಿ ಭಾವಿಸುತ್ತಾರೆ. ಆದರೆ ಫಾಲ್ಗುಣ ಮಾಸದ ಚತುರ್ದಶಿಗೆ ವಿಶೇಷವಾದ ಮಹತ್ವವಿದೆ. ಹಾಗಾಗಿಯೇ ಶಿವರಾತ್ರಿಯನ್ನು ಆ ದಿನ ವೈಭವವಾಗಿ ಆಚರಿಸುತ್ತಾರೆ. ಪರಮಶಿವ ಎಂದರೆ ಎಲ್ಲರಿಗೂ ಗೊತ್ತು, ಆದರೆ ರಾತ್ರಿಯಿಂದ ವಿಶೇಷ ಅರ್ಥ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ರಾ ಎಂಬುದು ಧನಾರ್ಥಕ ಧಾತುವಿನಿಂದ ರಾತ್ರಿ ಆಯಿತು ಅಂತ ಹೇಳ್ತಾರೆ. ಸುಖವನ್ನು ಪ್ರದಾನ ಮಾಡುವುದನ್ನೇ ರಾತ್ರಿ ಎನ್ನುತ್ತಾರೆ. ಋಗ್ವೇದ ರಾತ್ರಿ ಸೂಕ್ತ ವಿವರಗಳು ಯೂಪ ಮಂತ್ರದಲ್ಲಿ ರಾತ್ರಿಯನ್ನು ಪ್ರಶಂಸಿಸುತ್ತಾ ಈ ರೀತಿ ಹೇಳಲಾಗಿದೆ: ಹೇ ರಾತ್ರಿ, ಕ್ಲಿಷ್ಟಕರವಲ್ಲದ ತಮಸ್ಸು ತಮ್ಮ ಬಳಿಗೆ ಬಾರದಂತಿರಲಿ ಅಂತಲೇ. ಮಹಾಶಿವರಾತ್ರಿ ಪರ್ವದಿನದಂದು ಬೆಳಗ್ಗೆ 5 ಗಂಟೆಗೆ ನಿದ್ದೆಯಿಂದ ಎದ್ದು ತಲೆಸ್ನಾನ ಮಾಡಿ ಪೂಜಾ ಮಂದಿರವನ್ನು ಮನೆಯನ್ನು ಸ್ವಚ್ಛಗೊಳಿಸಬೇಕಾಗತ್ತೆ. ಬಾಗಿಲಿಗೆ ತೋರಣ, ಪೂಜಾ ಮಂದಿರಕ್ಕೆ ರಂಗೋಲಿ, ನಾನಾ ರೀತಿಯ ಪುಷ್ಪಗಳಿಂದ ಅಲಂಕರಿಸಿಕೊಳ್ಳಬೇಕು. ಶ್ವೇತವರ್ಣದ ಬಟ್ಟೆಯನ್ನು ಧರಿಸಿ ಶಿವನ ಪಟಗಳು, ಲಿಂಗಾಕಾರ ಪ್ರತಿಮೆಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ. ಬೇಲ್ವಪತ್ರೆ ದಳ, ಬಿಳಿ ಹೂವಿನ ಮಾಲೆಯಿಂದ ಬೋಳಾಶಂಕರನನ್ನು ಅಲಂಕರಿಸಬೇಕು. ಹುಗ್ಗಿ, ಸಿಹಿ ತಿಂಡಿಗಳು, ಬಾಳೆಹಣ್ಣು, ಸೀಬೆಹಣ್ಣು ಹಾಗೆ ನೈವೇದ್ಯವಾಗಿ ಇದನ್ನು ಸಮರ್ಪಿಸಿ ನಿಷ್ಠೆಯಿಂದ ಪೂಜೆಯನ್ನು ಮಾಡಬೇಕಾಗತ್ತೆ. ಪೂಜಾ ಸಮಯದಲ್ಲಿ ಶಿವ ಅಷ್ಟೋತ್ತರ, ಶಿವ ಪಂಚಾಕ್ಷರಿ ಮಂತ್ರಗಳನ್ನು ಸ್ತುತಿಸಿದರೆ ಅಷ್ಟೈಶ್ವರ್ಯಗಳು, ಮೋಕ್ಷ ಮಾರ್ಗಗಳು ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಿಷ್ಠೆಯಿಂದ ಉಪವಾಸ ಇದ್ದು ಶಿವ ಸಹಸ್ರನಾಮ, ಶಿವಪುರಾಣ, ಶಿವಾರಾಧನೆ ಪಾರಾಯಣ ಮಾಡುವವರಿಗೆ ಮರುಜನ್ಮ ಎಂಬುದು ಇರಲ್ಲ ಅಂತಲೇ ಹೇಳ್ತಾರೆ. ಶಿವರಾತ್ರಿ ಸಂಜೆ 6 ಗಂಟೆಯಿಂದ ಮರುದಿನ ಬೆಳಗ್ಗೆ 6 ಗಂಟೆಯ ಒಳಗೆ ಶಿವ ಪರಮಾತ್ಮ ಸ್ತೋತ್ರಗಳಿಂದ ಪೂಜೆ ಮಾಡುವವರಿಗೆ ಕೈಲಾಸವಾಸ ಸಿದ್ಧಿಸುತ್ತದೆ ಎನ್ನುತ್ತವೆ ಪುರಾಣಗಳು. ಶಿವರಾತ್ರಿಯಂದು ಈಶ್ವರನನ್ನು ಸ್ತ್ರೀ ಪುರುಷ ಅರ್ಧಿಗಳ ಬಿಲ್ವಪತ್ರೆಯಿಂದ ಪೂಜಿಸಬಹುದು ಅಂತಲೇ ಹೇಳ್ಬೋದು. ಇನ್ನುಳಿದಂತೆ ನಿಶಿಗಂಧ, ಮಲ್ಲಿಗೆ, ಜಾಜಿ ಈ ಹೂಗಳನ್ನು 10ರ ಸಂಖ್ಯೆಯಲ್ಲಿ ಸಮರ್ಪಿಸಬೇಕು. ಊದುಬತ್ತಿ, ಕೇದಗೆ, ಮಲ್ಲಿಗೆ ಇವುಗಳನ್ನು 2ರ ಸಂಖ್ಯೆಯಲ್ಲಿ ಸಮರ್ಪಿಸಬೇಕಾಗುತ್ತದೆ. ಈಶ್ವರನಿಗೆ ಭಸ್ಮ ಅಂದರೆ ಇಷ್ಟ. ಹಾಗಾಗಿ ಭಸ್ಮಧಾರಣೆಯಿಂದ ಸಕಲಾಭಿಷ್ಟಗಳು ನೆರವೇರುತ್ತೆ ಎನ್ನುವ ನಂಬಿಕೆ ಇದೆ. ಹಾಗೆ ನೀವು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ನೀವು ಪೂಜೆಯನ್ನು ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೇ ಹೇಳ್ತಿದ್ರೆ ಸ್ನೇಹಿತರೆ. ಶಿವರಾತ್ರಿಯನ್ನು ಈ ರೀತಿ ಈ ಪೂಜಾ ವಿಧಾನವೊಂದಿಗೆ ನೀವು ಆಚರಿಸಿದ್ದೇ ಆಗಿದ್ದಲ್ಲಿ ಶಿವನ ಕೃಪೆಗೆ ಪಾತ್ರರಾಗ್ತೀರಾ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.